ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮೂರಿನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಯವರಿಗೆ ವಿಶೇಷ ಪೂಜೆ ಇದೆ. ಹಾಗೂ ಇಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಪಂಚಲೋಹದ ವಿಗ್ರಹವನ್ನು ನಾವು ಈ ದೇವಸ್ಥಾನದಲ್ಲಿ ಕಾಣಬಹುದು. ಇದು ಮೂಲ ವಿಗ್ರಹ ಉಗ್ರೇಕಾನಗಿರಿಯಲ್ಲಿ ಉತ್ತುದಲ್ಲಿ ಸಿಕ್ಕಿದ್ದು ಪ್ರತೀತಿ. ಇದು ರಂಗನಾಥ ಸ್ವಾಮಿ ಮತ್ತೆ ಗಿರಿ ಸಿದ್ದೇಶ್ವರ ಸ್ವಾಮಿ ಮತ್ತೆ ಊರಡಿ ವೀರಭದ್ರ ಸ್ವಾಮಿ ಮೂರು ಪಂಚಲೋಹದ ವಿಗ್ರಹಗಳು ಒಂದು ಉತ್ತದಲ್ಲಿ ಸಿಕ್ಕಿತ್ತು 1000 ವರ್ಷಗಳ ಹಿಂದೆ ಅಂತ ಪ್ರತೀತಿ. ಶ್ರೀ ರಂಗನಾಥ ಸ್ವಾಮಿಯವರ ಕೆನ್ನೆ ಮೇಲೆ ಬಿಳಿ ಮಚ್ಚೆ ಇರೋದನ್ನ ನೀವು ಕಾಣಬಹುದು. ಸ್ವಾಮಿಯವರ ಕೆನ್ನೆ ಮೇಲೆ ಆ ಮಚ್ಚೆ ಬೆಳಿತಾನೆ ಇದೆ ಅನ್ನೋದು ನಂಬಿಕೆ. ಇವತ್ತು ಏಕಾದಶಿ ಆಗಿರೋದ್ರಿಂದ ಸ್ವಾಮಿಯವರ ಅಲಂಕಾರ ತುಂಬಾ ಚೆನ್ನಾಗಿತ್ತು. ಶ್ರೀ ಸ್ವಾಮಿಯವರ ಅಲಂಕಾರ ನೋಡೋಕೆ 2 ಕಣ್ ಸಾಲದು. ಶ್ರೀ ರಂಗನಾಥ ಸ್ವಾಮಿಯವರು ಮೋಹಿನಿ ಅವತಾರದಲ್ಲಿ ನೆಲೆಸಿರೋದನ್ನು ನಾವಿಲ್ಲಿ ಕಾಣಬಹುದು. ಶಿಲೆಯ ಹಿಂಭಾಗದಲ್ಲಿ ಜಡೆಯನ್ನು ಸಹ ನೋಡಬಹುದು. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿರೋ ಲಕ್ಷ್ಮಿ ಅವರನ್ನ 1980ರಲ್ಲಿ ಪೇಜಾವರ ಸ್ವಾಮಿಗಳವರು ಪ್ರತಿಷ್ಠಾಪಿಸಿದರು ಅಂತ ಹೇಳ್ತಾರೆ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಮುಂದಿನ ದಿನಗಳಲ್ಲಿ ನಿಮಗೆ ದೇವಾಲಯದ ಇನ್ನಷ್ಟು ಇತಿಹಾಸಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಪರಮ ಪವಿತ್ರಂ